ಸರ್, ನಾವು ಭಾಳ ವರ್ಷಗಳಿಂದ ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಮೆಟ್ರೋ ಎಲ್ಲೋ ಲೈನು ಇನಾಗ್ರೇಷನ್ ಆಗಬೇಕಾಗಿತ್ತು. ಯಾಕಂದರೆ ತಾವು ನೋಡಿದರೆ ಪ್ರತಿನಿತ್ಯ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಭಾಳ ದೊಡ್ಡದಾದಂಥ ಸಮಸ್ಯೆ. ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆದರೂ ಒಂದು ಯಾವುದು ಫ್ಲೈಓವರು ಮಾಡಿಲ್ಲ, ಅಂಡರ್ ಪಾಸು ಇಲ್ಲ, ಬರೀ ಬಾಯಿ ಮಾತಲ್ಲೇ ನಡೀತಾ ಇತ್ತು. ಟ್ರಾಫಿಕ್ಕಿಂದ ಜನ ರೋಸು ಹೋಗಿದ್ದರು. ಇವತ್ತು ಅಧಿಕೃತವಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಎಲ್ಲೋ ಲೈನನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ಮತ್ತು ಕಡಬಗೆರೆ ಲೈನ್ ಏನಿದೆಯೋ ಅದಕ್ಕೆ ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದು, ಒಂದೇ ಮಾತರಂ ಟ್ರೈನ್ ಬೆಂಗಳೂರು ಟು ಬೆಳಗಾವಿ ಅದಕ್ಕೂ ಕೂಡ ಇವತ್ತು ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸೊ ಇದರಿಂದ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ ಟ್ರಾಫಿಕ್ ನಿವಾರಣೆಗೆ ಒಂದು ಅನುಕೂಲ ಆಗ್ತದೆ ಮತ್ತು ಜನಗಳು ಕೂಡ ಖುಷಿಯಾಗಿದ್ದಾರೆ. ವರ್ಷದ ನಂತರ ಮೋದಿಜಿಯವರು ಬರ್ತಾಯಿದ್ದಾರೆ. ನಾವು ಕೂಡ ಆಪರೇಷನ್ ಸಿಂಧೂರ ಆದಮೇಲೆ ಅವರನ್ನು ನೋಡಬೇಕು ಅಂತಕ್ಕಂಥ ಒಂದು ಕುತೂಹಲ ಆಸೆ ನಮಗೆಲ್ಲ ಇತ್ತು. ಇವತ್ತು ಅವ್ರು ಬರ್ತಾ ಇದ್ದಾರೆ, ನಾವೆಲ್ಲ ಕೂಡ ಕಾಯ್ತಾ ಇದ್ದೀವಿ. ನಾವು ಇವತ್ತು ಮೇಕ್ರಿ ವೃತ್ತ ಮತ್ತು 5 ಕಡೆ ಅವರನ್ನು ಸ್ವಾಗತವನ್ನು ಮಾಡೋದಕ್ಕೆ ಕೂಡ ಇದ್ದೀವಿ. ಇವತ್ತು ಯಲಹಂಕ, ದಾಸರಹಳ್ಳಿ, ಹೆಬ್ಬಾಳ, ಬ್ಯಾಟರಾಯನಪುರ ನಾವು ಇಲ್ಲಿ ಕಾರ್ಯಕರ್ತರವರನ್ನು ಪ್ರಥಮವಾಗಿ ಸ್ವಾಗತ ಮಾಡುವಂಥ ಅವಕಾಶ ನಮ್ಗೆ ಸಿಕ್ಕಿದೆ. ಮುಂದೆ ಕೂಡ ಇವತ್ತು ಶಂಕುಸ್ಥಾಪನೆ ಏನು ಮಾಡ್ತಾ ಇದ್ದಾರೆ. ಇವತ್ತು ದೊಡ್ಡ ಮೆಟ್ರೋ ಇವತ್ತು ಇಡೀ ದೇಶದಲ್ಲೇ 2ನೇ ದೊಡ್ಡ ಜಾಲ ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಸೊ ಇನ್ನೂ ಕೂಡ 300 ಕಿಲೋಮೀಟ್ರಷ್ಟು ಒಟ್ಟು ಮೆಟ್ರೋ ಆದರೆ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಯುತ್ತದೆ. ಸೊ ನಾವು ಮೋದಿಯವರಿಗೆ ನಾವು ಆಭಾರಿಯಾಗಿದ್ದೀವಿ. ಬೆಂಗಳೂರಿನ ಜನ ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಜನ ಎದುರಿಸ್ತಾ ಇದ್ದಾರೆ. ಮೆಟ್ರೋ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಅಂತ ಮೆಟ್ರೋ ವಿಸ್ತರಣೆ? ಈಗ ನಾವೇನು ಅಂದರೆ ಕನೆಕ್ಟಿವಿಟಿ ಇಲ್ಲ. ಜನ ಎಲ್ಲಾದರೂ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬಸ್ಸಲ್ಲಿ ಹೋಗ್ಬೇಕು ಅಂದರೆ 3 ಬಸ್ ಹತ್ತು ಹೋಗಬೇಕು, ಕಾಯಬೇಕು, ಟೈಮ್ ಬರೋದಿಲ್ಲ. ಮೆಟ್ರೋ ಆಗೋದ್ರಿಂದ ಏನಾಗ್ತದೆ, ಈಗ ಆಫೀಸ್ಗಳು ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಸಾಕಷ್ಟು ಕಚೇರಿಗಳು IT-BT ಇರ್ತಕ್ಕಂಥ ಆ ಭಾಗದಲ್ಲಿ ಎಲ್ಲ ಕೂಡ ಇವತ್ತು ವೆಹಿಕಲನ್ನು ಉಪಯೋಗಿಸ್ತಾ ಇದ್ದಾರೆ. ಯಾಕಂದರೆ ಬಸ್ ಕನೆಕ್ಟಿವಿಟಿ ಅಷ್ಟೊಂದು ಈಸಿಯಾಗಿಲ್ಲ ಅಲ್ಲಿ ಮತ್ತು ಕನೆಕ್ಟಿವಿಟಿನೂ ಸರಿಯಾಗಿಲ್ಲ. ಮೆಟ್ರೋ ಆಗೋದ್ರಿಂದ ಏನಾಗ್ತಾರೆ, ಜನ ನೇರವಾಗಿ ಆರಾಮ ಮೆಟ್ರೋದಲ್ಲಿ ಕುತ್ಕೊತಾರೆ, ಇನ್ನೊಂದು ಕಡೆ ಇನ್ನೊಂದು ಮೆಟ್ರೋ ಹತ್ಕೊಂಡು ಹೋಗ್ತಾರೆ. ಸೊ ಇದರಿಂದ ಏನಾಗ್ತದೆ, ಸುಲಲಿತವಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಅಪಘಾತ ಆಗ್ತದೆ ಅಂತಕ್ಕಂಥ ಟೆನ್ಷನ್ ಆಗಲಿ ಏನೂ ಇಲ್ಲದೆ ಖಂಡಿತವಾಗಿ ಕೂಡ ಮನೆಗೂ ಕೂಡ ಸೇಫ್ಟಿಯಾಗಿ ಹೋಗ್ತಾರೆ, ಆಫೀಸ್ಗೂ ಹೋಗ್ತಾರೆ. ಇದರಿಂದ ಖಂಡಿತವಾಗಿ ಕೂಡ ಜನಗಳಿಗೆ ಖುಷಿ ಆಗ್ತದೆ. ಸರ್, ನಿಮ್ಮ ಭಾಗಕ್ಕೆ ಮೆಟ್ರೋ ಕನೆಕ್ಷನ್ ಸ್ವಲ್ಪ ತಡ ಆಗ್ತಾ ಇದೆಯಲ್ಲ ಸರ್? ಅದು ಯಾಕಂದರೆ ಅದು ಭಾಳ ದೊಡ್ಡ ಕನೆಕ್ಷನ್. ಯಾಕಂದರೆ ಬೆಂಗಳೂರು ಡೈರಿಯಿಂದ ಹಿಡಿದು ನಾಗವಾರ ಅಲ್ಲಿಂದ ಏರ್ಪೋರ್ಟ್ ಕನೆಕ್ಷನ್ ಆಗ್ತಾ ಇರ್ತಕ್ಕಂಥದ್ದು. ಕೆಲಸ ಏನು ನಿಂತಿಲ್ಲ, ಅದು ಕೆಲಸ ಹಗಲು ರಾತ್ರಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇನ್ನೂ ಅವರು 2 ವರ್ಷ ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಪಿಲ್ಲರ್ಗಳೆಲ್ಲ ಆಗಿದೆ, ಮೇಲ್ಗಡೆ ಜೋಡಣೆ ಕೂಡ ಆಗ್ತಾ ಇದೆ. ಇನ್ನು 2 ವರ್ಷದೊಳಗಡೆಗೆ ಅಲ್ಲೂ ಕೂಡ ಮೆಟ್ರೋ ಜಾಲ, ಯಾಕಂದರೆ ಏರ್ಪೋರ್ಟ್ಗೂ ಕೂಡ ಭಾಳ ಅವಶ್ಯಕತೆ ಇದೆ. ಈಗ ಏರ್ಪೋರ್ಟ್ ಕನೆಕ್ಟಿವಿಟಿ ಈಗ ಎಲ್ಲ ಸೌತ್ದೇನು ಈಗ ಎಲ್ಲೋ ಝೋನು ಇವೆಲ್ಲ ಆಗ್ತಾ ಇದೆ, ಅವೆಲ್ಲ ಕೂಡ ಏರ್ಪೋರ್ಟ್ ಲೈನ್ಗೂ ಕೂಡ ಲಿಂಕ್ ಆಗ್ತದೆ. ಸೊ ಅದರಿಂದ ಏನಾಗ್ತದೆ, ಏರ್ಪೋರ್ಟ್ಗೆ ಹೋಗೋದು ಕೂಡ ಭಾಳ ತುಂಬ ಅನುಕೂಲ ಆಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.